ನನ್ನ ಮನಸ್ಸಿಂದ ಡಿಲೀಟ್. ಮಮ್ಮಿ ಸುಮ್ಮನೆ ಸೈಲೆಂಟ್ ಆಗಿರೋ ಲೋಗೋ ಅಲ್ಲಿ ಅಡುಗೆ ಮನೆಯಲ್ಲಿ ಏನು ಮಾಡೋದು. ಕರ್ಬೇವಿನ ಸೊಪ್ಪಲ್ಲಿ ಚಿಪ್ಸ್ ಮಾಡಿರೋದು. ನಿಮ್ಗೆ ಹೇಳಿದ್ರೆ ನಾನು ಯಾರನ್ನೇ ಮದುವೆ ಕರ್ಕೊ ಬಂದ್ಬಿಟ್ರು ಸುಮ್ಮನೆ ಡ್ಯಾನ್ಸ್ ಮಾಡ್ತೀರಾ ಬಂದಾಗ ಮುಂದೆ. ಯಾರಮ್ಮ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು ಶುರುವಾಗಿದ ಪ್ರೀತಿ ರಗೋರಿ. ನಮ್ಮಮ್ಮ ನೋಡಿ, ನಮ್ಮಮ್ಮ ಏನ್ ಮಾಡ್ತಾ ಇದೀಯ ಮಮ್ಮಿ? ಡಾರ್ಲಿಂಗ್ಸ್ ಇವತ್ತು ಇಡೀ ದಿನ ಕಾರ್ಡ್ ಕೊಡೋದೇ ಆಗಿದೆ. ಯಾ ಸಾಂಗು? ವೆಲ್ಕಮ್ ಅನ್ಬೇಕು, ಥ್ಯಾಂಕ್ ಯು ಅಂದ್ರೆ ಹೇಳು. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಓಕೆ ಡಾರ್ಲಿಂಗ್ಸ್, ಇವಾಗ ಕಾರ್ಡ್ ಕೊಡಕ್ಕೆ ಹೋಗ್ತಾ ಇದೀವಿ. ಬನ್ನಿ ಯಾವ್ಯಾವ ಊರಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಕಾರ್ಡ್ ಕೊಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೋ ನಮ್ಮಪ್ಪ ಗೊತ್ತಿಲ್ಲ. ಹೋಗೋಣ. ಇವತ್ತು ಫುಲ್ಲು ಕಾರ್ಡ್ ಕೊಡೋದೆ. ಆ್ಯಕ್ಚುಲಿ ನಂದು ಬೇರೆ ಕೆಲಸಗಳಿತ್ತು, ಅದೆಲ್ಲ ಗಾನ್ ಇವತ್ತು. ಕಮ್ ಲೆಟ್ಸ್ ಗೋ ಆ್ಯಂಡ್ ಕಾರ್ಡ್ ಕೊಟ್ಬಿಟ್ಟು ಬರೋಣ. ನೋಡಿ ನಮ್ಮಮ್ಮ ಏನು ಮಾಡ್ತಾ ಇದೆಯಮ್ಮ ಅಲ್ಲಿ? ನಮ್ಮಮ್ಮ ನೋಡಿ ಹಸುಗೆ ಊಟ ಹಾಕ್ತಾ ಇದ್ದಾರೆ. ಇಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ, ಅದು ಯಾರ ಹಸು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಊಟ ಹಾಕ್ಬಿಡು. ಓಕೆ ಲೆಟ್ಸ್ ಗೋ. ಥ್ಯಾಂಕ್ ಯು ರಾಜೇಶ್ವರಿ. ವೆಲ್ಕಮ್ ಅನ್ಬೇಕು, ಥ್ಯಾಂಕ್ ಯು ಅಂದರೆ ಹೇಳು. ವೆಲ್ಕಮ್ ಅನ್ನು ಹಾಂ, ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಅನ್ನೋದಲ್ಲ. ಓಕೆ ಬಾಯ್ ಬಾಯ್ ಬಾಯ್. ನೋಡಿ ಹಿಂದೆ ಎಲ್ಲ ವಾಶ್ ಮಾಡ್ತೈತೆ. ಬೊಪ್ಪ ಸಾಕು, ಎಷ್ಟು ವಾಶ್ ಮಾಡ್ತೀಯಾ ಸರ್? ಎಷ್ಟು ದುಡ್ಡು? ಎಷ್ಟೋ ಕೊಡಿ, ನಮ್ಮ ಜೀವನಕ್ಕಾದ ಸಾಕು, ಹೊಟ್ಟೆ ತುಂಬ. ಎಷ್ಟು ಹೇಳಿ? 50 ರೂಪಾಯಿನಾ? ಕಷ್ಟ. 50 ರೂಪಾಯಿ ಎಲ್ಲ ಜಾಸ್ತಿ ಆಯಿತು. ಆಚೆನೆ ತೋರಿಸ್ಕೋಬೋದು ನಾವು 50 ರೂಪಾಯಿಗೆ. ಬೇಡ, 20 ಕೊಡಿ ಸಾಕು. 20 ರೂಪಾಯಿಗೆ ಯಾಕೆ ಸ್ವಾಮಿ ಇಷ್ಟು ಕಷ್ಟಪಡ್ತಾ ಇದ್ದೀರಾ? ಮಾಡೋದ್ರ ಜೀವನ ಕಟ್ಕೊಂಡಿವಲ್ಲ. 20 ರೂಪಾಯಿಗೆ ನೋಡಿ, 20 ರೂಪಾಯಿಗೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಜನ. ಹಾಂ ಅಲ್ಲ ಅಮ್ಮ, ಇದು ಏನಮ್ಮ ನಿಂದು? ನೋಡಿ ಹಿಂದೆ ಏನು ಭಿಕ್ಷೆ ಬಿಡ್ತಾ ಇದೆಯೇನಮ್ಮ ಪಾತ್ರೆ ಇಟ್ಕೊಂಡು? ಇಲ್ಲಿ ಬನ್ನಿ ಕೇಳಿ, ಚೇಂಜ್ ಐತೆ, ಕೊಡ್ತೀನಿ 5 ರೂಪಾಯಿ ನಿನಗೆ. ಕರೆಕ್ಟಾಗಿ ಹಿಂಗೆ ಅನ್ಕೊ ಬನ್ನಿ, ಕರೆಕ್ಟಾಗಿ ಕೇಳು ಮಮ್ಮಿ. ಬೇಡ ಬೇಡ ಸುಮ್ಮನೆ ಹೇಳಿದೆ. ಇಟ್ಕೊಂಡು ಬತ್ತೈತೆ, ಆಹಾ 5 ರೂಪಾಯಿ ಸಿಗುತ್ತೆ ಅಂತ. ಅಲ್ಲ 5 ರೂಪಾಯಿ ಸಿಗುತ್ತೆ ಅಂತ ಬತ್ತಾಯಿದೆಯಲ್ಲ, ಏನನ್ಸಲ್ವ ನಿಂಗೆ? ನೋಡಿ ಬಂದ್ರು ನಮ್ಮಪ್ಪ. ಆಯ್ತಪ್ಪ, ಕ್ಲೀನ್ ಮಾಡಿ ಕಾರು. ಸಮಾಧಾನ ಆಯ್ತಾ? ಹ್ಯಾಪಿನಾ? ಖುಷಿನಾ? ಯಾವಾಗ ಹೋಗ್ಬೇಕಾದ್ರೆ ಗಾಡಿ ಕ್ಲೀನ್ ಮಾಡ್ಕೊಂಡು ಹೊರಡಬೇಕು. ಓಹೋ ಹೋ, ಹೌದಾ? ಗೊತ್ತಾಯ್ತಾ? ಸರಿ ಬಸ್, ಆಯ್ತು. ರಾಜೇಶ್ವರಿ ಬರೋದೇನ್ರಿ? ಬಾಯ್ ಕಣ್ರಿ. ಆಯ್ತಮ್ಮ, ಬಾಯ್. ಓಣ ಡಾರ್ಲಿಂಗ್ಸ್. ಅಲ್ಲೋಡಿ ಡಾರ್ಲಿಂಗ್ಸ್, ನಮ್ಮಪ್ಪ ಅವ್ರ ಮನೆಗೆ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ದಾರೆ. ಒಂದೇ ಒಂದು ಮನೆಗೆ ನಾವು ಹತ್ತತ್ರ 20 ಕಿಲೋಮೀಟ್ರ್ ಬಂದಿದ್ದೀವಿ. 20 ಕಿಲೋಮೀಟರ್ಸ್ ಒಂದು ಮನೆಗೆ ಕಾರ್ಡ್ ಕೊಡೋಕ್ಕೆ. ಅಯ್ಯಪ್ಪ, ಅವಾಗೆಲ್ಲ ಎಷ್ಟೆಷ್ಟು ದೂರಗಳು ಬರ್ತಾ ಇದ್ರಲ್ವ, ಎಷ್ಟೊಂದು ದೂರಗಳಿಂದ ಬಂದು ಒಬ್ಬರು ಕಾರ್ಡ್ ಕೊಡೋದಕ್ಕೆ. ಇವಾಗ ಜಸ್ಟ್ ಒಂದು ಫೋನ್ ಕಾಲಲ್ಲಿ ಅಥವಾ ಒಂದು ವಾಟ್ಸಪ್ ಮೆಸೇಜಲ್ಲಿ ಕಳಿಸ್ಬಿಡ್ತೀವಿ ಬನ್ರ ಅಂತ. ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಅಲ್ಲ ನನ್ನ ಒಪಿನಿಯನ್, ಒಂದು ಕಾರ್ಡ್ ಕೊಡೋಕ್ಕೆ 20-30 ಕಿಲೋಮೀಟ್ರು. ಸಂಬಂಧ ಅಂದಾಗ ಇಷ್ಟೇ ತಿಳ್ಕೊಳ್ಳಿ, ಒಂದೇ ಇರಲಿ ಎಷ್ಟೇ ದೂರ ಇದ್ರು ಹೋಗಿ ತಲುಪಬೇಕು. ನಮಗೆ ಕೊಡಲಿಲ್ಲ, ಅವ್ರು ಬೇಕಾದವ್ರು ಕೊಟ್ಕೊಂಡ್ರು ಅಂತಾರೆ. ದೂರ ಇದ್ರು ನಾವು ನಮ್ಗೆ ಏನೇ ಶ್ರಮ ಬಿಡಲಿ, ಕಷ್ಟ ಆಗಲಿ, ಬಂದು ತಲುಪಿಸ್ಕೋಬೇಕು ಅವ್ರಿಗೆ. ಆ್ಯಕ್ಚುಲಿ ಏನಂದರೆ ಇದು ರಿಯಲ್ ಚುರ್ಮುರಿ. ಈ ಥರ ನಮ್ಮ ಬೆಂಗಳೂರು ಸೈಡಲ್ಲೆಲ್ಲ ಸಿಗೋದು ನಾರ್ಮಲ್ ಚುರ್ಮುರಿ. ಡಾರ್ಲಿಂಗ್ಸ್, ಇವತ್ತು ಇಡೀ ದಿನ ಕಾರ್ಡ್ ಕೊಡೋದೇ ಆಗಿದೆ. ನನಗೆ ಇವಾಗ ಏನು ಅನ್ನಿಸ್ತಾ ಇದೆ ಗೊತ್ತಾ? ವಾಟ್ಸಪ್ಪೇ ಬೆಸ್ಟ್. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದೇ ಕರೆಕ್ಟು ಡಾರ್ಲಿಂಗ್ಸ್. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ ನಾವು, ಪ್ಲೀಸ್. ಹಂಗೆ ಒಂದು ಡಬ್ಬ ಮಾಡಿಕ ಎಣ್ಣೆ ತಿಕ್ಕೋಬೇಕು ನನಗೆ. ಅಪ್ಪ ದೇವ್ರೆ, ಈಗ ವಿಡಿಯೋ ಮಾಡಿದ್ರೆ ಗಾಬರಿ ಆಗ್ಬಿಡ್ತಾರೆ ಡಾರ್ಲಿಂಗ್ಸ್. ತಲೆಗೆ ಎಣ್ಣೆ ಹಾಕೊಂಡು ದಡ ಬಡ ಅಂತ ಬಡಿತಾವ್ರಲ್ಲಿ ಯಾರೋ. ಅಲ್ಲಿ ಕಾಣಿಸ್ತಾ ಇದ್ದಾರಾ? ಅಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲಿ. ಬೇಡ, ನಾವು ಯಾಕೆ ಬೇರೆಯವ್ರನ್ನ ಶೂಟ್ ಮಾಡಬೇಕು? ದಟ್ ಈಸ್ ನಾಟ್ ಪ್ರೊಫೆಷ್ನಲ್. ಅವ್ರಿಗೆ ಗೊತ್ತಿಲ್ಲ ನಂಗೆ, ಯಾರು ಗೊತ್ತಲ್ವಾ ಆ ಕಡೆ. ನೀನೊಂಥರ ಸುಕುಮಾರಿ, ಶುರುವಾಗಿದ ಪ್ರೀತಿ ರಗೋರಿ, ಮರೆತೋಗಿದೆ ಮನೆದಾರಿ, ತೋರಿಸು ದಯ ತೋರಿ, ನಿನಗೆಂದು ನಾನು ಆಭಾರಿ. ಡಾರ್ಲಿಂಗ್ಸ್, ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾಯ್ತು. ಜಸ್ಟ್ ಮನೆಗೆ ಬಂದಿದ್ದೀನಿ. ಇನ್ನ ಕಾರಿಂದ ಕಾಲು ಕೆಳಗಡೆ ಇಟ್ಟಿಲ್ಲ, ಆಗ್ಲೇ ಹಿಂಗ್ ಬಡ್ಕೋತಾ ಇದ್ರಲ್ರು. ನೀನ್ ಬರಂಗಿಲ್ಲ ಇರು, ಒಂದು 10 ನಿಮಿಷ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಬನ್ನಿ.
ಆಗಲ್ಲ ಡಾರ್ಲಿಂಗ್ಸ್, ಈ ಮಕ್ಕಳು ಕಾಟ. ಫೂ, ನೀನು ಬರೋಂಗಿಲ್ಲ ಕಣೆ, ನೀನ್ಯಾಕೆ ಬರ್ತಾ ಇದೆಯಾ? ಕೊಡಿಸ್ತೀನಿ ಬಾ, ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ತೀವಿ. ಓ ಹಾಯ್ ಡೂಡ್, ಯಾವಾಗ ಬಂದೆ ನೀನು? ಬರ್ಡೇ ನಾಳೆ ನಿಂದು? ಹೌದು, ಹ್ಯಾಪಿ ಬರ್ಡೇ. ಮುಟ್ಕೊಡ ನಿಂಗೆ, ಹ್ಯಾಪಿ ಬರ್ಡೇ ಹೇಳು. ನಿಂದು ಹ್ಯಾಪಿ ಬರ್ಡೇ ಕಣ. ಹ್ಯಾಪಿ ಬರ್ಡೇ ಟು ಮೀ ಏನು? ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಡಾರ್ಲಿಂಗ್ಸ್, ಮನೇಲಿ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮ್ಮ ಶರಣಿನ ಫಂಕ್ಷನ್ಗೆ ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಟನ್ 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 ಟನ್. ಹಾಂ, ಹಬ್ಬ ಏನಿದು ಪಂಜಾಬ್ ಸೈಡ್ ಡ್ಯಾನ್ಸ್ ಮಾಡೋ ಥರ ಮಾಡ್ತಾ ಇದ್ದೀರಾ? ಬಲ್ಲೆ ಬಲ್ಲೆ ಅಂತ ಏನ್ಟ್ರಾ ಇದೆ? ನೋಡಿ ನೋಡಿ ಡಾರ್ಲಿಂಗ್ಸ್, ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಅಂತ. ನನ್ನ ಯಾರು ತುಂಬಾ ಪ್ರೀತಿ ಮಾಡ್ತಾರೆ ಅವ್ರು ನನ್ನ ಫಂಕ್ಷನ್ಗೆ ಬರ್ತಾರೆ. ಯಾರು ನನ್ನ ಇಷ್ಟಪಡಲ್ಲ, ಹೇಟ್ ಮಾಡ್ತಾರೆ, ಅವ್ರು ಬರಲ್ಲ. ಹಂಗಂದ್ರೆ ಇಂಡೈರೆಕ್ಟಾಗಿ ನಂಗೆ ಹೇಳ್ತಾ ಇದೆಯಾ ನಾನು ಬರ್ತಾ ಇಲ್ವಲ್ಲ ಅಂತ? ಆಯ್ತು ಬಿಡಿ, ನಾನು ಮತ್ತೆ ಡ್ಯಾನ್ಸ್ನ ನೋಡೋಣ ಬನ್ನಿ ಡಾರ್ಲಿಂಗ್ಸ್. ಇಲ್ಲೇ ಎಲ್ಲರಿಗೂ ನೋಡ್ಕೊತಾ ಇದ್ರಲ್ಲ, ಅದಕ್ಕೆ ನಿಮ್ಮ ಡ್ಯಾನ್ಸ್ನ ಎಕ್ಸ್ಕ್ಲೂಸಿವ್ ಆಗಿ ಇರಲ್ಲ. ತೋರಿಸ್ಬೇಡ ಅಂತೆ, ಏನು ಆ ಥರ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ನೀವು? ಓಹೋ ಹೋ ಹೋ, ಅದು ಯಾವ ಸಾಂಗು ಅಂತಲೇ ಅರ್ಥ ಆಗ್ತಾ ಇಲ್ಲ ನೀವು ಮಾಡ್ತಾ ಇರೋದು. ಏನಿದು ಯಾವ ಸಾಂಗು ಅಂತನಾದರೂ ಹೇಳಿ, ಸುಮ್ಮನೆ ನೀವೇ ಮನ್ಸಲ್ಲಿ ಅನ್ಕೊಂಡು ಮಾಡ್ತಾ ಇದ್ದೀರಾ? ಯಾವುದು? ಯಾವ ಸಾಂಗು? ಓ, ನನಗೆ ಸಾಂಗ್ ಗೊತ್ತಾಗ್ಬಾರ್ದು ಅಂತ ಮನ್ಸಲ್ಲಿ ಅನ್ಕೊಂಡು ಮಾಡ್ತಾ ಇದ್ದೀರಾ. ನನಗೆ ಸಾಂಗ್ ಗೊತ್ತಾದ್ರೆ ಏನೇ, ಇಲ್ಲಿ ಆ ಕ್ಲಿಪ್ಸ್ ಇರುತ್ತೆ ಅಷ್ಟೇ. ಗೊತ್ತಾಯ್ತು. ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲೋ ವಯ್ಯಾರ, ಅದಲ್ವಾ? ನಮ್ಮಮ್ಮ ನೋಡಿ, ನಮ್ಮಮ್ಮ ಏನು ಮಾಡ್ತಾ ಇದೆಯಾ ಮಮ್ಮಿ? ಕೈಯಲ್ಲಿ ನೋಡೋ ಸೀಟ್ ಹೆಂಗಾಗಿದೆ ನಿನ್ನ ಕೈಯಲ್ಲಿ. ಯಾರಮ್ಮ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು, ರಂಪಪ ರಂಪಂ ರಂಪಾವೋ ರಂಪಂ ರಂಪಾವೋ ಅಂತ ಇದ್ದಿದ್ರೆ ಪಕ್ಕ ಮಾಡ್ತಾ ಇದ್ದೆ. ನೀನು ಮಾಡೇ ರಾಜಿ, ನೀನು ಯಾಕೆ ಮಾಡಲ್ವಾ ಡ್ಯಾನ್ಸು? ಅಲ್ವಾ? ಅಂದರೆ ಬರಲ್ಲ ಅಂತ. ಬರಲ್ವಾ? ನಿನಗೆ ಡ್ಯಾನ್ಸ್ ಬರಲ್ವಾ ರಾಜಿ? ಮತ್ತು ಹಿಂಗಂತೀಯ? ಸುಮ್ಮನೆ ಕೈಯಲ್ಲಿ ನನಗೆ ಅದೇ ಅದನ್ನೇ ಮಾಡಿ ಹೋಗ್ಬಿಟ್ಟು ಹಂಗೆ. ನಮ್ಮ ಬಾಯ್ಸ್ದೇನೋ ಕಾಂಟ್ರಿಬ್ಯೂಷನ್ ಇಲ್ಲ ಅನ್ಸುತ್ತೆ ಅಲ್ವಾ ಅಣ್ಣ? ನಮ್ಮ ಬಾಯ್ಸ್ದೇನೋ ಕಾಂಟ್ರಿಬ್ಯೂಷನ್ ಇಲ್ವಾ? ಅದೇ ನಾವು ನೋಡ್ಬಿಟ್ಟು ಕ್ಲಾಪ್ಸ್ ತಟ್ಟೋದು. ಇದೆ, ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ನಾವು ನೋಡಿ ಕ್ಲಾಪ್ಸ್ ಮಾಡ್ತೀವಿ. ಎಲ್ಲ ಡ್ಯಾನ್ಸ್ ಮಾಡಿದ್ರೆ ಕ್ಲಾಪ್ಸ್ ಹೊಡೆಯೋರು ಯಾರು ಇರ್ತಾರೆ? ನಾವಿದ್ದೀವಿ. ಎಸ್ ನೋಡಿ, ಎಂಕರೇಜ್ಗೆ ಅಂತ ನಾವಿದ್ದೀವಿ ಬಾಯ್ಸ್. ಆ ಕಡೆಗೆ ಹೋಗಿ ಅಂದಂಗೆ ಇದ್ಕಣೆ ಸ್ಟೆಪ್ ಚೇಂಜ್ ಮಾಡಿ ಪ್ಲೀಸ್. ಆ ಕಡೆಗೆ ಹೋಗಿ ಅಂತ ಹೊಡೆದಂಗೈತೆ ಇದೆ, ಹೋಗ ಆ ಕಡೆ ಅಂತ ಮಗಕ್ಕೆ ಹೊಡೆದ್ಗಿಡ್ದ್ಬಿಟ್ಟು ಹೇಗ್ಸತ್ತೆ ಯಾರಿಗಾರು ಹೋಗಿ ಹಿಂಗೆ. ಯಾರು ಕೊರಿಯೋಗ್ರಫಿ ಮಾಡಿರೋದು? ಹೂ ಇಸ್ ದ ಕೊರಿಯೋಗ್ರಾಫರ್? ಅದಕ್ಕೆ ನೀನಾ? ಈ ಸ್ಟೆಪ್ ನೋಡಿದಾಗಲೇ ಗೊತ್ತಾಯ್ತು ನನಗೆ ನೀನೇ ಕೊರಿಯೋಗ್ರಾಫರು ಅಂತ. ಅವಳಿಗೆ ಬರೋದೇ 4 ಸ್ಟೆಪ್ಪು ಡಾರ್ಲಿಂಗ್, ಸಾರಿ 4 ಸ್ಟೆಪ್ಪು. ಇದೊಂದು ಆ್ಯಡ್ ಮಾಡಿಬಿಡ್ಬೇಕಿತ್ತು. ಮಾಡಿದ್ಯಾ? ಮನ್ಸು ಮುಟ್ಕೊಂಡೇ ಹೇಳ್ತಾ ಇರೋದು. ಆಲ್ರೆಡಿ ಮಾಡಿ ರೆಕಾರ್ಡೆಡ್ ಇದೆ. ಅಲ್ಲೊಬ್ರು ಹೊತ್ತಿಗೆ ಇದ್ದಾರೆ. ಓಹೋ, ಆ ಥರ ಪೋಸು. 4 ಗೊತ್ತಷ್ಟೆ. 4 ಗೊತ್ತು. 4 ಗೊತ್ತಿರೋದು ಅವಳಿಗೆ. ಬಟ್ ನಮ್ಮ ಅತ್ತಿಗೆ ಮಾತ್ರ ಅದಕ್ಕೆ ಸಖತ್ತಾಗಿ ಮಾಡಿದ್ರಿ. ಅದಕ್ಕೆ ಡ್ಯಾನ್ಸ್ ಸೂಪರಾಗಿ ಮಾಡಿದ್ರು ನಮ್ಮ ಅತ್ತಿಗೆ. ಈ ಡಬ್ಬ ಸ್ಟೆಪ್ನ ಸಖತ್ತಾಗಿ ಮಾಡಿದ್ರು. ಒಳ್ಳೆ ಡ್ಯಾನ್ಸರಾ? ಒಬ್ಬನೇ ಮಾಡ್ತಾ ಇದೆಯಲ್ಲ ಒಪ್ಪನು, ಎಲ್ಲೋ ನಿನ್ನ ಪಾರ್ಟ್ನರು. ಚೆನ್ನಾಗಿದೆ ನಿಮ್ಮಿಬ್ರು ಪೇರ್, ಇಷ್ಟ ಆಯ್ತು ನನಗೆ. ಹೈಟ್ ಸಕ್ಕತ್ತಾಗಿ ಮ್ಯಾಚ್ ಆಗ್ತಾ ಇತ್ತು ನಿಮ್ಮಿಬ್ರದ್ದು. ಸೂಪರ್ ಆಗಿದೆ. ಏನೇ ಹೇಳಿ ನಿಮ್ಮ ಹೈಟು. ನಿಮ್ಮ ಡ್ಯಾನ್ಸ್ನೆಲ್ಲ ಇಲ್ಲೇ ನೋಡ್ಬಿಟ್ಟಿದ್ದಾರಲ್ಲ. ಓ, ಸಡನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು. ಓಕೆ, ಆ ಥರ ಆರ್ಗನೈಸಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ನೋಡಿ ಲಿಂಕ್ಸ್. ಎಲ್ಲ ಡ್ಯಾನ್ಸ್ನ ಇಲ್ಲೇ ನೋಡ್ಕೊಬಿಡಿ. ಡಣ್ಣ್ ಅಂತ. ನಾನು ಬರಲ್ಲ ಕೃಷ್ಣ ಅಂದಾಗ ಮದಿಕೆ ಹಿಂಗೆ ಬಂದ್ಬಿಡ್ತೀನಿ. ನನ್ನ ಮೇಲೆ ಕೂತ್ಕೊಬಿಡಿ. ಏನ್ರೋ ಮಾಡ್ತಾ ಇದ್ದೀರಾ? ಶೀಲಾ ಕಿ ಜಬಾನಿನಾ? ಓಕೆ ಡಾರ್ಲಿಂಗ್ಸ್, ಅಷ್ಟು
ಕೊರಿಯೋಗ್ರಫಿಯಲ್ಲಿ ಸ್ವಲ್ಪ ಇನ್ನ ಇಂಪ್ರೂವ್ಮೆಂಟ್ ಬೇಕಿತ್ತು ಅಂತ ಅನಿಸ್ತಾ ಇದೆ. ಕೊರಿಯೋಗ್ರಾಫರ್ ನೆಕ್ಸ್ಟ್ ಟೈಮಾ ನಿನ್ ಮದ್ವೆಗೆ ಮಾಡೋಣ. ನನ್ನ ಮದುವೆಗೆ ನಿನ್ನ ಕೈ ಕೊರಿಯೋಗ್ರಫಿ ಮಾಡಿಸ್ತೀನಿ ನಾನು. ನಮ್ದು ನಾವೇ ಮಾಡ್ಕೋತೀವಿ. ಯಾಕಮ್ಮ ಚಪ್ಪಾಳೆ ಹೊಡಿತಾ ಇದೆಯಾ? ನಿನ್ನ ಮಗನ ಮದುವೆ ಆಗುತ್ತೆ ಅಂತ ನಿನಗೆ ಗೊತ್ತಾ? ಅದಾಗದೇ ಇರೋ ವಿಷಯ, ಇದು ಎಡಿಟ್ ಇದು ಕಟ್ಟಿದ್ದು. ಈಗ ಬೇರೆ ಏನೋ ಹೇಳ್ತೆ. ಇದು ಮತ್ತೆ ಫಸ್ಟಿಂದ ತೊಗೊಳ್ಳೋಣ. ಕೊರಿಯೋಗ್ರಫಿಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಕಣಮ್ಮ ಅಕ್ಷತಾ. ಅದು ಕಟ್ಟು, ಯಾಕೆ ಹೇಳ್ತೀಯ? ಮದುವೆ ಆದ್ರೂ ನಿಂಗೆ ಹೇಳೋದೇ ಇಲ್ಲ ನಾನು. ಎಂಥವ್ರು ನೀವು ಡ್ಯಾನ್ಸ್ ಮಾಡ್ಬೇಕು ಒಟ್ಟಲ್ಲಿ. ನಿಮ್ಗೆ ಹೇಳ್ದೇನೆ ನಾನು ಯಾರನ್ನೇ ಮದುವೆ ಕರ್ಕೊ ಬಂದ್ಬಿಟ್ರು ಸುಮ್ಮನೆ ಡ್ಯಾನ್ಸ್ ಮಾಡ್ತೀರಾ ಬಂದಾಗ ಮುಂದೆ. ಮದ್ವೆ ಆಗ್ಬೇಕು ಅಂತೀರ. ಯಪ್ಪ ಏನ್ರ ಇದೆ ಮಮ್ಮಿ, ಸುಮ್ಮನೆ ಸೈಲೆಂಟ್ ಆಗಿರೋ ಲೋಗೋ. ಅಲ್ಲಿ ಅಡುಗೆ ಮನೆಯಲ್ಲಿ ಏನು ಮಾಡೋದು? ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ ಅವಳು. ನಿನ್ನ ಮಗನಿಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಟ್ಟು ಬರಬೇಕು. ನಾನು ಅಕ್ಕ ಮಗಳಲ್ವಾ, ಯಾಕೆ ಗೊತ್ತಾ ಇಲ್ಲ ನಿನ್ನ ಮಗ ಅಂತ. ನೀನು ನನ್ನ ಗರ್ಲ್ ಫ್ರೆಂಡು ಕಣೆ. ನನ್ನ ಗರ್ಲ್ ಫ್ರೆಂಡ್ ಯಾರು ಅಂದರೆ ನೀನೇ. ನನ್ನ ಬಾಯ್ ಫ್ರೆಂಡ್ ತಾನೆ. ನೋಡು, ನನ್ನ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ ಡಾರ್ಲಿಂಗ್ಸ್. ಇವಳೇ ನನ್ನ ಗರ್ಲ್ ಫ್ರೆಂಡ್ ಬೇಬಿ. ಶಿ ಈಸ್ ಮೈ ಗರ್ಲ್ ಫ್ರೆಂಡ್. ಬರ್ಬೇಕು ತಾನೆ ಮತ್ತೆ ಫಂಕ್ಷನ್ಗೆ. ನನ್ನ ಬಿಗ್ಗೆಸ್ಟ್ ಫಂಕ್ಷನ್ಗೆ ನೀನು ಬರಬೇಕು. ಎಷ್ಟೊಂದು ಗಿಫ್ಟ್ ಎಲ್ಲ ಇದೆ, ಮತ್ತೆ ನೀನು ಬರಲೇಬೇಕು. ಹೌದಾ, ಆಯ್ತು. ಅಲ್ಲ, ಒಂದೇ ಒಂದು ಇವಳು ನನ್ನ ಸೆಕೆಂಡ್ ಗರ್ಲ್ ಫ್ರೆಂಡ್. ಇವಳು ಎರಡನೇ ಗರ್ಲ್ ಫ್ರೆಂಡ್. ಇವಳು ಖುಷಿ ಇವಳಿಗೆ. ನಾನು ಎರಡನೇ ಗರ್ಲ್ ಫ್ರೆಂಡ್ ಅಂತ ಓಡ್ಬಿಟ್ಲು ಅವಳಿಗೆ. ಈಗ ಖುಷಿ ಆಗೋಯ್ತು. ನನ್ನ ಬಿಟ್ಟು ಡ್ಯಾನ್ಸ್ನ ಪ್ಲ್ಯಾನ್ ಮಾಡಿಬಿಟ್ರಿ, ಡ್ಯಾನ್ಸ್ನು ಪ್ರಾಕ್ಟೀಸು ಮಾಡಿಬಿಟ್ರಿ. ಇನ್ನು ಫಂಕ್ಷನ್ಗೆ ರೆಡಿ ಆಗಿಬಿಟ್ಟಿದ್ಯಾ. ಅವಳು ಕೊರಿಯೋಗ್ರಫಿ ಮಾಡಿ ಆರಾಮಾಗಿ ಕೂತಿದ್ದಾಳೆ. ನಮ್ಮ ಅತ್ತಿಗೆ ನಾನು ಇಲ್ಲದೆ ಆರಾಮಾಗಿ ಖುಷಿಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು. ನಮ್ಮ ಅಣ್ಣ ಏನಾದರೂ ಮಾಡ್ಕೊಳ್ಳಿ ಇವರು ಅಂತ ಸುಮ್ಮನೆ ಕೂತಿದ್ದಾರೆ. ಏನಿದೆ ಹಿಂಗಾದ್ರೆ? ಕಟ್ ಮಾಡ್ತೀನಿ ಇದನ್ನ. ಅಲ್ಲ, ನಾನು ಎಷ್ಟು ಖುಷಿಯಿಂದ ಮೆಹಂದಿ ಎಲ್ಲ ಉಡ್ಸ್ಕೊತೀನಿ. ನಾನು ಎಷ್ಟು ಹಾಕ್ಸ್ಕೊತೀಯ ಮೆಹಂದಿಲಿ? ಮೈ ಲವ್ ಅಕ್ಷಯ್ ಅಂತ. ಯಾಕೆ ಬಂದ್ಬಿಟ್ಟು ಮೈ ನೀನ್ ಬೇಬಿ, ಇದ್ರೆ ಹಾಕಿಸ್ಕೊತೀನಿ. ಮೈ ಲವರ್, ಮೈ ಬಾಯ್ ಫ್ರೆಂಡ್. ನೀನ್ ಬರ್ದೇ ಇದ್ರೆ ಏನಿಲ್ಲ. ನಾನು ಬಂದ್ರು ನನ್ನ ಮನ್ಸಿಂದಾನೇ ಡಿಲೀಟ್ ಆಗೋಯ್ತ್ಯಾ. ನಾನು ಬಂದಿಲ್ಲ ಅಂದ್ರು ನನ್ನ ಹೆಸರು ನೀನು ಹಾಕ್ಸ್ಕೊಬೇಕು ಮೆಹಂದಿ ಅಕ್ಷಯ್ ಅಂತ. ಬರ್ದೇ ಇದ್ರೆ ನೀನು ನನ್ನ ಮನ್ಸಿಂದ ಡಿಲೀಟ್. ನಿನ್ನ ಯಾವತ್ತೂ ನನ್ನ ಲವರ್ ಅಂದ್ಮೇಲೆ ನೀನು ಹಾಕ್ಸ್ಕೋಬೇಕು ಕಣೆ. ಮಾತಾಡ್ಸಲ್ಲ. ನೀನ್ ಬರಲ್ಲ ಅಂದ್ರೆ ನಾನು ಮಾತಾಡ್ಸಲ್ಲ. ಅಲ್ಲಿ ಯಾರೋ ಫಂಕ್ಷನ್ ಕರಿತಾರ, ಹೋಗೋಗ್. ಈಗ ನಾನು ಹೇಳೋದ್ ಕೇಳು. ಕುಣ್ಕೊಂಡೋಗ್. ನಾನು ಹೇಳೋದ್ ಕೇಳೆ. ನಾನು ನೀನು ಲವರ್ಸ್ ಅಂದ್ಮೇಲೆ ನನ್ನ ಹೆಸರು ನೀನು ಹಾಕ್ಸ್ಕೋಬೇಕು. ಕೇಳಲ್ಲ. ಕೇಳಲ್ವಾ? ಕೇಳಲ್ಲ. ಮತ್ ನೀನ್ ನನ್ನ ಫಂಕ್ಷನ್ಗೆ ಬರ್ತಿಲ್ಲ ಅಂದ್ಮೇಲೆ ನಾನು ಯಾಕೆ ಹಾಕಿಸ್ಕೋಬೇಕು? ನೀನು ನನ್ನ ಪ್ರೀತಿಸ್ತಾ ಇದೆಯಾ ತಾನೆ? ಅದಕ್ಕೆ. ಇಲ್ಲ, ಈಗ ಎಲ್ಲ ಬಟ್ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಲ್ಲ. ಐ ಲವ್ ಯು. ಯು ಮಸ್ಟ್ ಲವ್ ಮೀ. ಐ ಹೇಟ್ ಯು. ಯು ಮಸ್ಟ್ ಹೇಟ್ ಮೀ. ಫಸ್ಟ್ ಟೈಮ್ ಒಂದು ಹುಡುಗಿ ಐ ಹೇಟ್ ಯು ಅಂದಿರೋದು ನನಗೆ. ಅದು ನೀನೆ. ನಾನೇ ಡಿಫ್ರೆಂಟ್ ಅಲ್ಲಿ ಡಿಫ್ರೆಂಟ್ ಯೂನಿಕಲ್ಲಿ ನಾನೇ. ಗೊತ್ತಾಗ್ತಾ ಇದೆ. ಇಬ್ರು ಗರ್ಲ್ ಫ್ರೆಂಡ್ ಅಂದ್ರಲ್ಲ, ಅವಳನ್ನ ಡಿಲೀಟ್ ಮಾಡು, ಇವಳನ್ನ ಗರ್ಲ್ ಫ್ರೆಂಡ್ ಆಗಿ ಇಟ್ಕೊ. ಇವಳನ್ನ ಚಿಟ್ಟನ್ ಅರ್ಥ ಮಾಡ್ಕೊಳ್ಳೋರು ಗರ್ಲ್ ಫ್ರೆಂಡ್ ಆಗ ಸಾಧ್ಯ. ಈಗ ಅವಳು ಅರ್ಥನೇ ಮಾಡ್ತೀಯಾಳೆ, ಅರ್ಥ ಮಾಡ್ಕೋತಿಲ್ಲ ಅವನ್ನ. ಹೌದು. ರಿವೀಲ್ ಆಗಿರೋ ಬ್ಲಾಗ್ ಅಲ್ಲಿ ಬ್ರೇಕಪ್ ಅನೌನ್ಸ್ಮೆಂಟ್. ಈಗಲೇ ಬ್ರೇಕಪ್ ಮಾಡ್ತಾ ಇದೆಯಾ? ನೋಡಿ, ಆಲ್ರೆಡಿ ಬ್ರೇಕಪ್ ಅಂದ್ರೆ ಇವಳು ಇವಾಗಲೇ ಹೇಳಿದ್ದು ಸರ್ಪ್ರೈಸ್ ಆಗಿ ನಾಟಕ ಕೊಟ್ರು. ಮತ್ತೆ ಈಗ ಗರ್ಲ್ ಫ್ರೆಂಡ್ ಅಂತಿದ್ದೆ. ಏನ್ ಅನ್ಸಲ್ವಾ ಶರಣ್ಯ ನಿಂಗೆ? ಒಂದೇ ದಿನದಲ್ಲಿ, ಅದು ಒಂದೇ ಗಂಟೆಲಿ 1 ಅವರಲ್ಲಿ 1 ಅವರ್ ಗರ್ಲ್ ಫ್ರೆಂಡ್ ಆಗಿ ಬ್ರೇಕಪ್ ಆಯ್ತು. ಏನ್ ಡಾರ್ಲಿಂಗ್ ಈ ತರ ನೀನು? ಅವಳು ಬರ್ತಾ ಇದೆ ನಂಗೆ ಗೊತ್ತಾಗ್ತಾ ಇದೆ. ಡಾರ್ಲಿಂಗ್ಸ್ ಇಷ್ಟೋ ತನಕ ಮಾತಾಡಿದಾಯ್ತು. ಅಣ್ಣನ ಹೊತ್ತಿಗೆ ಹೋದ್ರು. ಇವಾಗ ತಾನೆ ಜಸ್ಟ್ ಸುಧಾಮ ಅವ್ರು ಕಾಲ್ ಮಾಡಿದ್ದಾರೆ. ಬಾರೋ ಮನೇಲಿ ಹಣ್ಣುಗಳೆಲ್ಲ ಇದೆ, ಬಂದು ತಗೊಂಡು ಹೋಗು ಅಂತ. ನಾಳೆ ಇನ್ನೊಂದು ಕಡೆ ಎಲ್ಲೋ ಹೋಗ್ಬೇಕಂತೆ. ಆ್ಯಂಡ್ ನಮ್ಮ ಲಿಶುದು ಬರ್ಡೇ ಬೇರೆ ಇದೆ. ನಾಳೆ ಬ್ಲಾಗಲ್ಲಿ ಬರುತ್ತೆ ನೋಡಿ ಅದು. ಸೊ ನಾಳೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ನೈಟೇ ಹೋಗಿ ಆ ಹಣ್ಣುಗಳು ಏನೇನಿದೆ ಹಣ್ಣುಗಳನ್ನೆಲ್ಲ ಎತ್ತಾಕೊಂಡು ಬಂದು ಮನೆಗೆ ತಲುಪಿಸ್ಬಿಡೋಣ ಅಷ್ಟೇ ಡಾರ್ಲಿಂಗ್ಸ್. ಸೊ ಡಾರ್ಲಿಂಗ್ಸ್ ಬಂದ್ವಿ, ಬನ್ನಿ ಮನೆ ಒಳಗಡೆ ಹೋಗೋಣ. ಏನು ಕೊಡ್ತಾರೆ ನೋಡೋಣ, ಇಸ್ಕೊಂಬರೋಣ. ವಿಲಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ 100 ಶರಣು ಚಿಟ್ಟು. ಥ್ಯಾಂಕ್ ಯು. ಎದ್ರುಕೊಂಡೇನಮ್ಮ.
ನಾನು ಅಪ್ಪನ ಜನ ಕರ್ಕೊಂಡು ಹೋಗಿದ್ನಲ್ಲ. ಸರ್ ನಮಸ್ತೆ. ನೋಡಿ ಡೈಲಿ ನಮ್ಮಪ್ಪ ಹಿಂಗೆ ಪಂಚೆ ವೈಟಲ್ಲಿ ಇರ್ತಾರೆ ಅವಾಗ. ಆದರೆ ಅವ್ರ ಜೊತೆ ಅವ್ರ ಹೆಂಡತಿ ಇರಲೇಬೇಕು. ಅವ್ರ ಹೆಂಡತಿ ಪಕ್ಕದಲ್ಲೇ ಯಾವಾಗಲೂ ಹಿಂಗೆ ಕೂತಿರೋದು ಅವರು. ನಾನು ಎಲ್ಲೇ ಹೋದ್ರು ಅಡುಗೆ ಮನೆಗೆ ಹೋದ ತಕ್ಷಣ ಫ್ರಿಜ್ ಓಪನ್ ಮಾಡಿ ನೋಡ್ತೀನಿ. ಯಾಕೆ ಗೊತ್ತಿಲ್ಲ, ಅಲ್ಲಿ ಏನೂ ಇರಲ್ಲ ಅಂತಲೂ ಗೊತ್ತು, ಬಟ್ ಏನೋ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಓಪನ್ ಮಾಡಿ ಹಿಂಗೆ ನೋಡ್ಬಿಡ್ಬೇಕು ಅಷ್ಟೇ, ಆಗ ಸಮಾಧಾನ. ನಿಮಗೂ ಹಂಗೇನಾ? ಹಾಂ, ಏನಮ್ಮ ಏನೋ ಕೊಡ್ತೀನಿ ಅಂತ ಕರೆದಂತಲ್ಲ. ಓ ಮಾವನೇಣ್ಣ ನೋಡಿ ಡಾರ್ಲಿಂಗ್ಸ್, ನಮ್ಮ ತೋಟದ್ದಾ, ನಮ್ಮರದ್ದಾ? ಓಕೆ. ಓ ನಮ್ಮಮ್ಮ ಇಷ್ಟು ದಿನ ಆದ್ಮೇಲೆ ನನ್ನ ಬ್ಲಾಗಲ್ಲಿ ಬರ್ತಾ ಇದ್ದಾರೆ. ಹಾಯ್ ಮಾಡು ಮಮ್ಮಿ ಎಲ್ರಿಗೂ. ಹಾಯ್. ನೋಡಿ ನಮ್ಮಮ್ಮ ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ಅನ್ಸುತ್ತೆ, ಒಂದು ತಿಂಗಳಾದ್ಮೇಲೆ ಬರ್ತಾ ಇರೋದು. ನೋಡಿ ಮಾವಿನಕಾಯಿಗಳು ಇದೆ, ಸೊ ಬಂದು ತೊಗೊಂಡೋಗು ಅಂತ ಕಾಲ್ ಮಾಡಿ ಕರೆದಿದ್ದಾರೆ. ಬನ್ನಿ ತಗೊಂಡು ಹೋಗೋಣ. ಸಿಹಿ ಆಯ್ತು ಹುಳಿ ಆಯ್ತು ಮಮ್ಮಿ? ಹುಳಿ ಹಣ್ಣು ಅಲ್ಲ, ಸಿಹಿ ಹಣ್ಣು ಕಂತ ತಕೋ. ಸಿಹಿ ಹಣ್ಣ? ಓಕೆ ಬನ್ನಿ ಪ್ಯಾಕ್ ಮಾಡ್ಕೊಬೋಣ. ಫುಲ್ ಇವಾಗ ನೋಡಿ ಡಾರ್ಲಿಂಗ್ಸ್, ಇದು ಕರ್ಬೇವಿನ ಸೊಪ್ಪಲ್ಲಿ ಮಾಡಿರೋದು. ಕರ್ಬೇವಿನ ಸೊಪ್ಪಲ್ಲಿ ಚಿಪ್ಸ್ ಮಾಡಿರೋದು. ಕರ್ಬೇವಿನ ಸೊಪ್ಪಿನ ಚಿಪ್ಸ್. ಆ ಕರ್ಬೇವಿನ ಸೊಪ್ಪು ಟೇಸ್ಟ್ ಗೊತ್ತಾಗ್ತದೆ. ಯಾರ್ಯಾರು ಕರ್ಬೇವಿನ ಸೊಪ್ಪು ತಿನ್ನಲ್ಲ, ಊಟ ಮಾಡ್ಬೇಕಾದ್ರೆಲ್ಲ ಕರ್ಬೇವಿನ ಸೊಪ್ಪನ್ನ ಸೈಡ್ ಇಡ್ತೀರಾ, ಈ ಥರ ಚಿಪ್ಸ್ ಮಾಡ್ಕೊತೀನಿ. ನೋಡಿ ಡಾರ್ಲಿಂಗ್ಸ್, ಮಾವನೇನು ರೆಡಿ. ಇವಾಗ ಎತ್ತಕೊಂಡು ಹೋಗೋಣ. ಚೆನ್ನಾಗಿದೆ ನೋಡ್ತೀನಿ. ಚೆನ್ನಾಗಿಲ್ಲ ಕತ್ತೋಗಿ ಅಳಿಸ್ಲೇನೆ ಯಾಕಪ್ಪ ಕೊಯ್ಯಕ್ಕೆ ಹೋದ? ಎಳೆದು ಹೇಳಕ್ಕಾಯ್ಕೊಂಬಿಡು. ಎಳೆದು ಕತ್ ಹೋಗಪ್ಪ, ಚೆನ್ನಾಗಿಲ್ಲ. ಹೋಗ್ಲಿ ಬಿಡತ್ತೆ. ಹೇಳಿ ಬಾಯ್ ಮಮ್ಮಿ. ಬಾಯ್ ಬಾಯ್ ಬಾಯ್. ಅಬ್ಬ ಬಾಯ್ ಬಾಯ್. ಓಕೆ ಡಾರ್ಲಿಂಗ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು, ಲವ್ ಯು.